ಸದಾನಂದ ಗೌಡರು ಈ ಕಡೆಗೆ ಕುಮಾರಸ್ವಾಮಿ ಕಾಂಗ್ರೆಸ್ ಜೊತೆ ಹೋಗ್ಬೋದು ಅನ್ನೋ ಚರ್ಚೆ ಇತ್ತು. ಆದ್ರೆ ಈಗ ದೇವೇಗೌಡ್ರೆ ಸದಾನಂದ ಗೌಡರು ಕಾಲ್ ಮಾಡಿದಾರಂತೆ. ಓಕೆ, ಯಡಿಯೂರಪ್ಪನವರಿಗೆ BSY HD ದೇವೇಗೌಡರು ಕರೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಓಕೆ ಫೈನ್, ಯಾವುದೇ ಗೊಂದಲಗಳಿಗೆ ಅವಕಾಶ ಕೊಡಬಾರ್ದು. ನಾನು ಹೇಳ್ತಾ ಇದ್ದೀನಿ ಅವಾಗಿಂದನೂ ಸಣ್ಣದಾದ ಗೊಂದಲ ಎರಡೂ ಪಾರ್ಟಿಗಳಲ್ಲಿ ಶುರುವಾಗ್ತಾ ಇದೆ ಅಂತಂದ್ಬಿಟ್ಟು. ಒಂದು ಕಡೆ ಮಂಡ್ಯದಲ್ಲಿ ಹಿಂಗಾಯ್ತು, ಹಾಸನದಲ್ಲಿ ಹಂಗಾಯ್ತು, ಆಗಬಾರ್ದು. ಅದಕ್ಕೋಸ್ಕರ ದೇವೇಗೌಡ ಮತ್ತು ಈಶ್ವರಪ್ಪನವ್ರದ್ದು ಒಂದು ಸ್ವಲ್ಪ ಬಂಡಾಯ ಇದೆ. ಊಹಾಪೋಹದ ಸುದ್ದಿಗಳಿಗೆ ಬೆಲೆ ಕೆಡದೆ ಕೆಲಸ ಮಾಡೋಣ ನೋಡಿ, ಇದು ಮೈತ್ರಿ ಧರ್ಮ ಅಂತಂದರೆ. ಅದಕ್ಕೆ ಯಡಿಯೂರಪ್ಪನವರಿಗೆ ದೇವೇಗೌಡರು ಕಾಲ್ ಮಾಡಿದ್ದಾರೆ. ಸಣ್ಣದಾಗಿ ಎಲ್ಲ ಕ್ಷೇತ್ರದಲ್ಲೂ ಶುರುವಾಗ್ತಾ ಇದೆ. ಸುಮಲತಾ ಅವರ ಹೇಳಿಕೆ ಗಮನಿಸಿ, ಹಾಸನದಲ್ಲಿ BJP ಲೀಡರ್ಗಳ ಹೇಳಿಕೆ ಗಮನಿಸಿ, ಮಂಡ್ಯದಲ್ಲಿ ಏನಾಯಿತು ಗಮನಿಸಿ. ಎಲ್ಲೋ ಒಂದು ಕಡೆ ಎರಡೂ ಪಕ್ಷಗಳ ನಡುವೆ ಒಂದು ಸಣ್ಣ ಒಂದು ಕೂದಲೆಳೆಯಷ್ಟೇನೋ ಬಿರುಕಾಗ್ತಾ ಇದೆ ಅಂತ ಒಂದು ವಾಸನೆ ಬರ್ತಾ ಇದೆ. ಹಾಗಾಗಿ ದೇವೇಗೌಡರು ಇದನ್ನು ಬೇಡ, ಈ ಥರ ಆಗಬಾರ್ದು ಅಂತಂದ್ಬಿಟ್ಟು. ಯಾಕೆ ಅಂತಂದರೆ ಅಪಹಾಸ್ಯಕ್ಕೆ ಗುರಿಯಾಗ್ಬಿಡಬಾರ್ದು ಎರಡೂ ಪಕ್ಷಗಳು ಕಾಂಗ್ರೆಸ್ ಮುಂದೆ. NDA ಅದೇ ಆಗಿದ್ದು, ಆರಂಭದಲ್ಲಿದ್ದಂತಹ ಒಗ್ಗಟ್ಟು ಇರಲಿಲ್ಲ. ಆಮೇಲೆ ಇವರೆಲ್ಲ ಬಿಡ್ತಾರ ಕಾಂಗ್ರೆಸ್ ನಾಯಕರೆಲ್ಲ, ನಾವು ಹೇಳಿಲ್ವಾ ಇವ್ರು ಕಿತ್ತಾಡ್ಕೊಂಡ್ಬಿಡ್ತಾರೆ ಅಂತ. ಹಾಗಾಗಬಾರ್ದು. ಯಾಕೆಂದ್ರೆ ಇಲ್ಲಿ ಕೈ ಹಾಕಿರ್ತಕ್ಕಂಥದ್ದು, ಗ್ರೀನ್ ಸಿಗ್ನಲ್ ಕೊಟ್ಟಿರ್ತಕ್ಕಂಥದ್ದು ದೇವೇಗೌಡರು, ಮಾಜಿ ಪ್ರಧಾನಿಗಳು, ಮೋದಿ, ಅಮಿತ್ ಶಾ, ಇವ್ರುಗಳೆಲ್ಲರೂ ಸೇರಿ ತಗೊಂಡಂತಹ ತೀರ್ಮಾನ ಸ್ಥಳೀಯ ನಾಯಕರ ಭಿನ್ನಾಭಿಪ್ರಾಯದಿಂದ ಅದು ಹಾಳಾಗಬಾರ್ದು. ಆ ಕಾರಣಕ್ಕೋಸ್ಕರನೇ ದೇವೇಗೌಡರು ಯಡಿಯೂರಪ್ಪನವರಿಗೆ ಕರೆ ಮಾಡಿ ಮಾತನಾಡಿದ್ದಾರೆ. ಏನೇ ಇದ್ರೂ ಕೂಡ ನಾವು ಬಗೆಹರಿಸ್ಕೊಳ್ಳೋಣ, ಒಳಗಡೆ ಹೊರಗಡೆಗೆ ಬರೋದು ಯಾವುದು ಕೂಡ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈಗ ದೇವೇಗೌಡರು ಕರೆ ಮಾಡಿದಾರಂತೆ. ಅದು ನನ್ನ ಪ್ರಕಾರ ಅವರ ಪಕ್ಷದ ವಿಚಾರದಲ್ಲಿ ಅಥವಾ ಮೈತ್ರಿ ವಿಚಾರದಲ್ಲಿ ಅದು ಇಟ್ಸ್ ಎ ಗುಡ್ ಮೂವ್.